ಸೊ ನನಗಿಷ್ಟ ಆಗಿರುವಂಥ ನನ್ನ ಬ್ಯಾಂಗಲ್ ಕಲೆಕ್ಷನ್ ಮಾತ್ರ ಇವಾಗ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಇನ್ನೂ ಬೇಕು ಅಂದರೆ ಪಾರ್ಟ್ 2 ಆಗಿ ನಾನು ಇನ್ನೊಂದು ಸಲ ವೀಡಿಯೋ ಮಾಡಿ ತೋರಿಸ್ತೀನಿ, ಯಾಕಂದರೆ ವಿಡಿಯೋ ಲೆಂಗ್ತಿ ಆಗುತ್ತೆ ತುಂಬ. ಸೊ ಅದಕ್ಕೋಸ್ಕರ ಸಣ್ಣ ಪುಟ್ಟದ್ದು ಏನಿದೆಯೋ ನನಗಿಷ್ಟ ಆಗುವಂಥ ಬ್ಯಾಂಗಲ್ಸ್ನ ಫಸ್ಟು ನಾನು ನಿಮಗೆ ತೋರಿಸ್ತೀನಿ. ಬನ್ನಿ ಇವಾಗ ನನ್ನ ಬ್ಯಾಂಗಲ್ ಕಲೆಕ್ಷನ್ನ ನೋಡ್ಕೊಂಬರೋಣ ಒಂದೊಂದಾಗಿ. ಸೊ ಗಾಜಿನ ಬಳೆ ಅಂದರೆ ಪ್ರತಿಯೊಬ್ಬರಿಗೂ ಇಷ್ಟ ಆಗುತ್ತೆ, ನನಗೂ ಕೂಡ ಇಷ್ಟ. ಅದರಲ್ಲೂ ಗಾಜಿನ ಬಳೆಯಲ್ಲಿ ನನಗೆ ಮೀನಾ ಅನ್ನೋ ಬಳೆ ಅಷ್ಟು ಇಷ್ಟ ಆಗಲ್ಲ. ಪ್ಲೇನ್ ಬ್ಯಾಂಗಲ್ಸ್ ತುಂಬಾ ಇಷ್ಟ ಆಗುತ್ತೆ. ಕೈ ತುಂಬ ಬಳೆ ಹಾಕಿದಾಗ ಒಂದೇನೋ ಒಂದು ನಮ್ಮ ಸಂಸ್ಕೃತಿಯ ಕಳೆ ಆಟೋಮೆಟಿಕಾಗಿ ಪ್ರತಿಯೊಂದು ಹೆಣ್ಣಿಗೂ ಬಂದುಬಿಡತ್ತೆ. ಸೊ ಹಾಗಾಗಿ ನನಗೆ ಅದರಲ್ಲೂ ತುಂಬ ಫೇವ್ರೇಟು ಪ್ಲೇನ್ ಬಳೆಯಲ್ಲಿ ಗ್ರೀನ್ ಆ್ಯಂಡ್ ಮೆರೂನ್ ಬಳೆ ನನಗೆ ತುಂಬಾ ಇಷ್ಟ ಆಗುತ್ತೆ. ಸೊ ಹಾಗಾಗಿ ನಾನು ಒಂದು ಸೆಟ್ ಅದನ್ನು ಇಟ್ಟಿರ್ತೀನಿ. ಅಂದರೆ ನಾನು ಒಂದಕ್ಕೆ ಟ್ರೆಡಿಷ್ನಲ್ ಲುಕ್ ಹಾಕಿದಾಗ ಅಥವಾ ಟ್ರೆಡಿಷ್ನಲ್ ಆಗಿ ರೆಡಿ ಆದಾಗ ನಾನು ಆ ಬ್ಯಾಂಗಲ್ಸನ್ನು ವೇರ್ ಮಾಡ್ತೀನಿ, ಹೆಚ್ಚಾಗಿ ಕೈ ತುಂಬ ಬಳೆ ಹಾಕೋದು. ಸೊ ಅದಕ್ಕೋಸ್ಕರ ನಿಮಗೆ ನನ್ನ ಫಸ್ಟು ಪ್ಲೇನ್ ಬ್ಯಾಂಗಲ್ಸನ್ನೇ ತೋರಿಸ್ತೀನಿ. ಅದರಲ್ಲೂ ಹಸಿರು ಬಳೆ ಅಂದರೆ ಯಾರಿಗೆ ಇಷ್ಟ ಆಗಲ್ಲ ಹೇಳಿ, ಪ್ರತಿಯೊಬ್ಬರಿಗೂ ಇಷ್ಟ ಆಗುತ್ತೆ. ಸೊ ನನಗೂ ಕೂಡ ಹಸಿರು ಬಳೆ ಅಂದರೆ ತುಂಬಾ ಇಷ್ಟ. ಅದು ಕೈ ತುಂಬ ತೊಡಬೇಕು ನನಗೆ ಬಳೆ, ಆವಾಗಲೇ ಇಷ್ಟ ಆಗುತ್ತೆ ನನಗೆ. ಸೊ ನಾರ್ಮಲ್ ಸ್ಕೂಲು ಅದು ಇದು ಎಲ್ಲಾದರೂ ಆಚೆ ಹೋಗಾಗ ನಾನು ಸಿಂಗಲ್ ಬ್ಯಾಂಗಲು ಅಥವಾ 4-5 ಬ್ಯಾಂಗಲ್ ಆ ಥರ ಹಾಕ್ಕೊಳ್ತೀನಿ. ಬಟ್ ಗ್ರ್ಯಾಂಡ್ ಪ್ರೋಗ್ರಾಮ್ ಇದ್ದರೆ ನನ್ನ ಕೈ ತುಂಬ ಬಳೆ ಹಾಕಿದ್ರೇ ತೃಪ್ತಿ ಆಗುತ್ತೆ. ಸೊ ಈಗ ನನ್ನ ಫಸ್ಟು ಗಾಜಿನ ಬಳೆ ಕಲೆಕ್ಷನ್ನ ನೋಡ್ಕೊಂಬರೋಣ ಬನ್ನಿ. ಮತ್ತು ಮೀಶೋ ಅಲ್ಲಿ ಈ ಥರ ಆರ್ಗನೈಸರ್ ಬಾಕ್ಸ್ ಸಿಗುತ್ತೆ, ತುಂಬ ಕಡಿಮೆ ರೇಟಿಗೆ, ಅಫೋರ್ಡೆಬಲ್ ರೇಟಿಗೆ ನಿಮಗೆ ಸಿಗುತ್ತೆ. ಖಂಡಿತವಾಗ್ಲೂ ನೀವು ಬೈ ಮಾಡಿ. ಮತ್ತು ನಾವು ವಸ್ತುಗಳನ್ನು ತೊಗೊಳೋದಕ್ಕಿಂತ ಒಂದು ಮೇಂಟೈನ್ ಮಾಡೋದು ತುಂಬಾ ಕಷ್ಟ. ಸೊ ಹಾಗಾಗಿ ಈ ಥರದ ಒಂದು ಬಾಕ್ಸನ್ನು ತೊಗೊಳೋದ್ರಿಂದ ನಿಮ್ಮ ಹತ್ರ ಕಲೆಕ್ಷನ್ ಜಾಸ್ತಿ ಇದೆ ಅಂದರೆ ಜಾಸ್ತಿ ಬಾಕ್ಸ್ಗಳು ತೊಗೊಳ್ಳಿ. ನನ್ನ ಕಲೆಕ್ಷನ್ ಜಾಸ್ತಿ ಇರೋದ್ರಿಂದ ಈ ಥರದ ಬಾಕ್ಸ್ಗಳು ನಾನು ಸುಮಾರು ಇಟ್ಟಿದ್ದೀನಿ. ಬಟ್ ಇದು ಬೆಸ್ಟ್ ಅಂತ ಹೇಳ್ಬೋದು. ಟ್ರಾನ್ಸ್ಪರೆಂಟ್ ಆಗಿರುತ್ತೆ, ಯಾವ ಬಾಕ್ಸಲ್ಲಿ ಯಾವ ಬ್ಯಾಂಗಲ್ ಇದೆ ಅನ್ನೋದು ಕೂಡ ನಮಗೆ ಗೊತ್ತಾಗುತ್ತೆ. ಆ್ಯಂಡ್ ನೀಟಾಗಿ ಕೂಡ ನಾವು ಸ್ಟೋರ್ ಮಾಡಿ ಆರ್ಗನೈಸ್ ಮಾಡಿ ಇಟ್ಕೊಳ್ಬೋದು. ಸೊ ಒಡೆಯೋದಾಗಲಿ ಅಥವಾ ಯಾವುದೇ ರೀತಿ ಆಗಲ್ಲ, ಯಾಕಂದರೆ ನೀವು ದುಡ್ಡು ಕೊಟ್ಟು ತೊಗೊಂಡಿರ್ತೀರ, ಅದನ್ನು ಅಷ್ಟೇ ಜೋಪಾನವಾಗಿ ಬಳಸಿ. ಯಾಕೆ ತೊಗೊಂಡ್ಮೇಲೆ ಹಾಕ್ಕೊಳ್ಬೇಕು, ಅದನ್ನು ಖುಷಿ ಪಡಬೇಕು. ಅದು ಸ್ವಲ್ಪ ವರ್ಷಗಳ ಕಾಲ ಆದರೂ ನಾವು ಅದನ್ನು ತೊಟ್ಟು ಖುಷಿ ಪಟ್ಟಾಗಲೇ ನಾವು ಕೊಟ್ಟಿರುವಂಥ ದುಡ್ಡಿಗೂ ಕೂಡ ಸಾರ್ಥಕತೆ ಬರುತ್ತೆ. ಹಾಗಾಗಿ ನಾನು ಈ ಥರದ ಬಾಕ್ಸ್ಗಳಲ್ಲಿ ಆರ್ಗನೈಸ್ ಮಾಡಿ ಇಡ್ತೀನಿ. ಸೊ ಇದು ತುಂಬಾ ಚೆನ್ನಾಗಿದೆ. ಲಿಂಕ್ ಬೇಕಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ, ಚೆಕ್ ಮಾಡ್ಕೊಳ್ಳಿ. ಯಾರಿಗಾದರೂ ನೀಡಿದರೆ ಬೈ ಮಾಡಿ. ಎಲ್ಲ ಇವ್ರು ತಗೊಳ್ಳಿ ಅಂತ ಹೇಳ್ತಾರೆ ಅಂತ ಇದು ಮಾಡಬೇಡಿ. ಯಾರಿಗಾದರೂ ಅವಶ್ಯಕತೆ ಇದ್ದರೆ ತಗೊಳ್ಳಿ, ಅನಾವಶ್ಯಕವಾಗಿ ಯಾವುದಕ್ಕೂ ಕೂಡ ಖರ್ಚು ಮಾಡಬೇಡಿ. ಸೊ ನಿಮಗೆ ಅವಶ್ಯಕತೆ ಇದ್ದರೆ ನೀವು ತಗೋಬೋದು. ಈಗ ಕಲೆಕ್ಷನ್ಸ್ನ ನೋಡ್ತಾ ಹೋಗೋಣ. ನನ್ನ ಬ್ಯಾಂಗಲ್ಸ್ನ ಆಗಲೇ ಹೇಳಿದ ಹಾಗೆ ನಾನು ಗ್ರೀನಲ್ಲಿ ಪ್ಲೇನ್ ಬ್ಯಾಂಗಲ್ಸ್ನ ಒಂದು ಸೆಟ್ ಇಟ್ಟಿರ್ತೀನಿ. ಅಂದರೆ 2 ಡಜನಷ್ಟು ಬ್ಯಾಂಗಲ್ಸ್ನ ನಾನು ತೊಗೊಂಡಿರ್ತೀನಿ. ಒಂದು ಕೈಗೆ 1 ಡಜನ್, ಒಂದು ಕೈಗೆ 1 ಡಜನ್. ನನ್ನ ಗ್ರ್ಯಾಂಡ್ ಪ್ರೋಗ್ರಾಮ್ಗೆ ವಾಚ್ಗಳೆಲ್ಲ ವೇರ್ ಮಾಡಲ್ಲ. ಸ್ಕೂಲ್ಗೆ ಹೋಗಬೇಕಾದ್ರೆ ವಾಚ್ ಹಾಕ್ಕೊಳ್ತೀನಿ. ಬಿಟ್ಟರೆ ಫ್ಯಾಮಿಲಿ ಫಂಕ್ಷನು ಈ ಥರ ಫಂಕ್ಷನ್ಗಳಿಗೆ ವಾಚ್ ವೇರ್ ಮಾಡಲ್ಲ. ಆವಾಗ ನಾನು 2 ಕೈ ತುಂಬ ಬಳೆನೇ ಹಾಕ್ಕೊಳ್ಳೋದು. ಅದು ನನಗೆ ತುಂಬ ಇಷ್ಟ ಆಗುತ್ತೆ. ಈ ಥರ ಗ್ರೀನ್ ಬಳೆ ಫುಲ್ ಕೈ ತುಂಬ ತೊಟ್ಟಾಗ ಅದಕ್ಕೊಂದು ಕಳೆ ಬರುತ್ತೆ, ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ನೀವು ನನ್ನ ಕೆಲವು ರೀಲ್ಸ್ಗಳಲ್ಲಿ ಅಥವಾ ವೀಡಿಯೋಗಳಲ್ಲಿ ನೋಡ್ಬೋದು, ನಾನು ಹಾಕೇ ಇರ್ತೀನಿ. ಎಷ್ಟು ಚೆನ್ನಾಗಿರುತ್ತೆ ಅದು. ನನ್ನ ಕೈ ದುಂಡದು ಇದೆ, ತುಂಬ ಚೆನ್ನಾಗಿ ಬಳೆ ಕೂತ್ಕೊಳ್ಳುತ್ತೆ, ತುಂಬ ಇಷ್ಟ ಆಗುತ್ತೆ. ಇದೊಂದು ಸೆಟ್ ನಾನು ಯಾವಾಗಲೂ ಇಟ್ಟಿರ್ತೀನಿ. ಬೈ ಚಾನ್ಸ್ ಬ್ರೇಕ್ ಆದರೆ ಅಗೇನ್ ಮತ್ತು ಅದೇ ಥರ ಗ್ರೀನ್ ಬ್ಯಾಂಗಲ್ಸ್ನ ತಂದು ಸ್ಟೋರ್ ಮಾಡಿ ಇಟ್ಕೊಂಡಿರ್ತೀನಿ. ಯಾಕಂದರೆ ಗಾಜಿನ ಬಳೆ ಅಲ್ವಾ, ಬೇಗ ಬ್ರೇಕ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಇದೊಂದು ಬ್ರೇಕ್ ಆದಂಗೆ ನಾನು ಮತ್ತೆ 1 ಡಜನ್ ತಂದು ಅದಕ್ಕೆ ಇನ್ಕ್ಲೂಡ್ ಮಾಡ್ತಾ ಇರ್ತೀನಿ. ಸೊ ಹೆಚ್ಚಾಗಿ ಒಡೆಯದೇ ಇರೋ ರೀತಿ ನಾನು ನೋಡ್ಕೊಳ್ತೀನಿ. ಹೊಡೆದಾಗ ಎಷ್ಟು ಕಮ್ಮಿ ಬೀಳುತ್ತೋ ಅಷ್ಟು ಮತ್ತೆ ಅದೇ ಸೈಜು ಬಳೆನ ತಂದು ಅದಕ್ಕೆ ಆರ್ಗನೈಸ್ ಮಾಡಿ ಇಟ್ಟಿರ್ತೀನಿ. ಇದು ನನ್ನ ಗಾಜಿನ ಬಳೆ ಗ್ರೀನ್ ಪ್ಲೇನ್ ಬಳೆ ಕಲೆಕ್ಷನು. ಸೊ ಹಾಕಿ ತೋರ್ಸೋಕ್ಕಾಗಲ್ಲ ಈಗ, ಮತ್ತೆ ವಿಡಿಯೋ ಲೆಂಗ್ತಿ ಆಗುತ್ತೆ ಆ್ಯಂಡ್ ತುಂಬ ಟೈಮ್ ತೊಗೊಳುತ್ತೆ. ಹಾಗೆ ನೀವು ನೋಡ್ಕೋಬೋದು. ಇದು ಆರ್ಗನೈಸರ್ ಒಂದು ಕೋಲಲ್ಲಿ ಸ್ಟಿಕ್ಕಲ್ಲಿ ನಾನು ತೋರಿಸ್ತಾ ಇದ್ದೀನಿ ಹಾಕಿಬಿಟ್ಟು. ಸೊ ಇದೊಂದು ಕಲೆಕ್ಷನು. ನೆಕ್ಸ್ಟ್ ಗಾಜಿನ ಬಳೆಯಲ್ಲಿ ಪ್ಲೇನ್ ಬಳೆಯಲ್ಲಿ ನನಗಿಷ್ಟ ಆಗೋದು ಮೆರೂನ್ ಕಲರ್ ಬ್ಯಾಂಗಲ್ಸು. ಪ್ಲೇನಾಗಿ ಮೆರೂನ್ ಕಲರ್ ತುಂಬಾ ಇಷ್ಟ ಆಗುತ್ತೆ. ಸೊ ಅದು ಒಂದು ಸೆಟ್ ನಾನು ಡಜನ್ 2 ಡಜನ್ ಬ್ಯಾಂಗಲ್ಸ್ನ ಯಾವಾಗಲೂ ಸ್ಟೋರ್ ಮಾಡಿ ಇಟ್ಟಿರ್ತೀನಿ, ಬ್ರೇಕ್ ಆದರೂ ಕೂಡ. ಸೊ ಈಗ ಅದು ನೋಡ್ಕೊಂಬರೋಣ. ನೋಡಿ, ಇದು ತುಂಬ ಚೆನ್ನಾಗಿರುತ್ತೆ. ನಾವು ಮಿಕ್ಸ್ ಆ್ಯಂಡ್ ಮ್ಯಾಚ್ ಮಾಡಿ ಕೂಡ ಹಾಕ್ಬೋದು, ಇಲ್ಲ ಸಿಂಗಲ್ಸ್ ಕಲರಲ್ಲೇನೂ ಕೂಡ ಹಾಕ್ಕೊಳ್ಬೋದು. ಇದು ಅಷ್ಟೇ ಬ್ರೇಕ್ ಆದಂಗೆ ತಂದು ಹಾಕಿರ್ತೀನಿ. 2.8 ಸೈಜ್. ಆ್ಯಕ್ಚುಲಿ ನನ್ನ ಸೈಜ್ಗೆ 2.6 ಬಳೆ ಸರಿ ಹೋಗುತ್ತೆ. ನನಗೆ ಬಿಚ್ಚಿ ಹಾಕೋಕ್ಕೆ ಸರಿ ಹೋಗುತ್ತೆ ಬ್ಯಾಂಗಲ್ಸ್ ಅಂತೇಳಿ
ನಾನು 2.8 ಸೈಜಲ್ಲೇ ತೊಗೊಳ್ಳೋದು, ಸ್ವಲ್ಪ ದೊಡ್ಡ ಸೈಜೇ ತೊಗೊಂಡಿರ್ತೀನಿ. ತುಂಬಾ ಚೆನ್ನಾಗಿರುತ್ತೆ. ಇದಿಷ್ಟು ಬಳೆನ ನಮ್ಮ ಕೈಲಿ ಹಾಕಿದಾಗ ಆ ಕೈಗೆ ಒಂದು ಕಳೆ ಬರುತ್ತೆ. ಎಲ್ಲರೂ ಈ ಥರ ಕೈ ತುಂಬ ಬಳೆ ಯಾರಿಗೆ ಇಷ್ಟ ಅಂತ ಕಮೆಂಟ್ ಮಾಡಿ. ತುಂಬ ಜನ ಇಷ್ಟಪಡ್ತೀರಾ ಆ ಥರದ್ದು. ಅಂಥವ್ರು ನನಗೆ ಖಂಡಿತ ಕಮೆಂಟ್ ಮಾಡಿ ಯಾರಿಗೆಲ್ಲ ಬಳೆ ತುಂಬ ಇಷ್ಟ ಅಂತ. ನನಗಂತೂ ಮೋಸ್ಟ್ ಫೇವ್ರೇಟ್ ಇದೊಂದು ಕಲೆಕ್ಷನ್ನು. ನೆಕ್ಸ್ಟ್ ನೋಡೋಣ ಯಾವುದು ಅಂತ. ನೆಕ್ಸ್ಟ್ ಮೆಟಲ್ ಬ್ಯಾಂಗಲ್ ಇದು. ಸೊ ನೋಡ್ಬೋದು ಸೆಟ್ ಬಂದಿದೆ. ಒಂದು ಕೈಗೆ 3 ಬ್ಯಾಂಗಲ್ಸ್, ಇನ್ನೊಂದು ಕೈಗೆ 3 ಬ್ಯಾಂಗಲ್ಸ್ ಬರೋ ಥರ ಇದು. ಈ ಥರ ಬಳೆ ಸ್ಟೋನ್ಸ್ ಇದೆ, ಗೋಲ್ಡ್ ಪ್ಲೇಟೆಡ್ ಸ್ಟೋನ್ಸ್, ವೈಟ್ ಸ್ಟೋನ್ಸ್ ಇರೋವಂಥ ಬ್ಯಾಂಗಲ್ಸ್ ಇದು. ಇದು ನಾನು ಮೀಶೋ ಅಲ್ಲಿ ತರಿಸ್ಕೊಂಡಿರೋದು, ತುಂಬ ಕಡಿಮೆ ರೇಟ್ಗೆ. ಬಟ್ ತುಂಬಾ ಚೆನ್ನಾಗಿದೆ ಈ ಬ್ಯಾಂಗಲ್ಸು, ತುಂಬ ಗ್ರ್ಯಾಂಡ್ ಲುಕ್ ಕೊಡುತ್ತೆ. ನೋಡ್ತಾ ಇರ್ಬೋದು ನೀವು, ಹತ್ತಿರ ತೋರಿಸ್ತೀನಿ ನಿಮಗೆ. ತುಂಬಾ ಚೆನ್ನಾಗಿದೆ. ನೀವು ಫ್ಯಾನ್ಸಿಯಾಗಾದರೂ ಹಾಕ್ಬೋದು, ಫ್ಯಾನ್ಸಿ ಸ್ಯಾರಿ ಡ್ರೆಸ್ ಕೂಡ ಹಾಕ್ಬೋದು, ಇಲ್ಲ ನೀವು ಗ್ರ್ಯಾಂಡ್ ಫಂಕ್ಷನ್ಗಳಿಗೂ ಕೂಡ ಇದನ್ನು ವೇರ್ ಮಾಡ್ಬೋದು. ತುಂಬ ರಿಚ್ ಲುಕ್ನ ಕೊಡುತ್ತೆ. ಸೊ ಇದ್ರ ಲಿಂಕು ನಾನು ಹಾಕಿರ್ತೀನಿ. ನಾನು ಆನ್ಲೈನಲ್ಲಿ ಯಾವುದಾದ್ರೂ ಬ್ಯಾಂಗಲ್ಸ್ ತರಿಸಿದ್ರೆ ಲಿಂಕ್ನ ಈ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿರುತ್ತೆ, ಚೆಕ್ ಮಾಡಿ. ಸೊ ಈ ಬ್ಯಾಂಗಲ್ಸು ಹೇಗಿದೆ ಅಂತೇಳಿ ನೀವು ನೋಡ್ಬೋದು. ಸೊ ಇದೊಂದು ಕಲೆಕ್ಷನ್ ಅಂತ ನೋಡೋಣ. ನಾನು ಆಗಲೇ ವೇರ್ ಮಾಡಿದ್ದೀನಿ. ಸೊ ಇದು ತುಂಬ ನಾಜೂಕ್ ಬಳೆ. ಇದು ಗೋಲ್ಡ್ ಪ್ಲೇಟೆಡಲ್ಲಿ ಬರೋವಂಥ ಬ್ಯಾಂಗಲ್ಸು. ಇದು ಆರ್ಟಿಫಿಷಿಯಲ್ ಅಂತ ನಮಗೆ ಫೀಲೇ ಆಗಲ್ಲ, ಗೋಲ್ಡ್ ಬ್ಯಾಂಗಲ್ ಏನು ಅನ್ನೋ ಥರನೇ ಫೀಲ್ ಆಗುತ್ತೆ. ತುಂಬ ಜನ ನೋಡಿದವರೆಲ್ಲ ಇಷ್ಟಪಡ್ತಾರೆ ಈ ಬಳೆನ. ಸೊ 8 ಬ್ಯಾಂಗಲ್ಸ್ ಬರುತ್ತೆ ಇದು ಒಂದು ಸೆಟ್ಟಲ್ಲಿ. ಇದು ಕೂಡ ನಾನು ಮೀಶೋಲ್ಲೇ ತೊಗೊಂಡಿರೋದು, ತುಂಬ ಕಡಿಮೆ ರೇಟ್ಗೆ. ಕಲರ್ ಹೋಗಲ್ಲ, ಏನಾಗಲ್ಲ, ನೀರು ತಾಗಿಸ್ಬಾರ್ದು ಅಷ್ಟೇ. ಬಿಟ್ಟರೆ ನೀವು ವೇರ್ ಮಾಡಿಬಿಟ್ಟು ಹಾಗಾಗಿ ಎತ್ತಿ ಆರ್ಗನೈಸ್ ಮಾಡಿಟ್ರೆ ನಿಮಗೆ ನಿಜವಾಗ್ಲೂ ಗೋಲ್ಡ್ ಥರನೇ, ಪರ್ಮನೆಂಟ್ ಗೋಲ್ಡ್ ಥರನೇ ಇರುತ್ತೆ ಈ ಬಳೆಗಳೆಲ್ಲ. ಸೊ ಈ ಬಳೆ ಕೂಡ ನನ್ನ ಫೇವ್ರೇಟು. ಇದು ಇವತ್ತು ಹಾಕ್ಕೊಂಡಿದ್ದೆ. ಸೊ ಹಾಗಾಗಿ ಇಲ್ಲೇ ತೋರಿಸ್ತಾ ಇದ್ದೀನಿ. ಇದರ ಲಿಂಕು ಕೂಡ ಕೊಟ್ಟಿರ್ತೀನಿ, ನೀವು ಬೇಕಾದರೆ ಚೆಕ್ ಮಾಡ್ಕೊಳ್ಳಿ. ಇಷ್ಟ ಆದರೆ ನೀವು ಕೂಡ ತಗೋಬೋದು. ನೆಕ್ಸ್ಟ್ ಕಲೆಕ್ಷನ್ ಯಾವುದು ಅಂತ ನೋಡ್ಕೊಂಬರೋಣ. ಆ್ಯಂಡ್ ಇದು ಸಿಲ್ಕ್ ಥ್ರೆಡ್ ಬ್ಯಾಂಗಲ್ಲು. ನಿಮಗೆ ಲಾಸ್ಟ್ ಒಂದು ಮೀಶೋಲ್ಲಿ ತರಿಸಿದ್ದು ಯಾವುದೋ ಒಂದು ವೀಡಿಯೋ ಅಲ್ಲಿ ಹಾಕಿದ್ದೀನಿ, ಇನ್ನೊಂದು ಸಲ ತೋರಿಸ್ತೀನಿ. ಬಟ್ ಅದಲ್ಲ, ಇದೇ ಬೇರೆ ಬ್ಯಾಂಗಲ್ಲು. ಇದು ಗ್ರೀನ್ ಆ್ಯಂಡ್ ಪಿಂಕ್ ಕಾಂಬಿನೇಷನಲ್ಲಿ ಬರುತ್ತೆ. ಆ್ಯಂಡ್ ಸ್ಟೋನು ಈ ಥರ ಇದನ್ನು ಡೆಕೋರ್ ಮಾಡಿದ್ದಾರೆ. ತುಂಬಾ ಚೆನ್ನಾಗಿದೆ ಈ ಬ್ಯಾಂಗಲ್. ಸಿಂಗಲ್ ಬ್ಯಾಂಗಲ್ ಇದು. 2 ಕೈಗೆ ಬರುತ್ತೆ. ಬಟ್ ನಾವು ಒಂದು ಕೈಗೆ ಬೇಕಾದ್ರೆ ವೇರ್ ಮಾಡಿ ಇನ್ನೊಂದು ಕೈಗೆ ವಾಚ್ ಕೂಡ ಹಾಕ್ಬೋದು. ತುಂಬಾ ಚೆನ್ನಾಗಿರುತ್ತೆ ಇದು. ಆ್ಯಂಡ್ ಪಿಂಕ್, ಮೈ ಮೋಸ್ಟ್ ಫೇವ್ರೇಟ್ ಪಿಂಕ್ ಕಲರು. ಸೊ ಪಿಂಕ್ ಕಲರಲ್ಲಿ 2 ಕಾಂಬಿನೇಷನ್ ಇದೆ. ಈ ಥರ ನನ್ನ ಹತ್ರ ಕಾಂಟ್ರಾಸ್ಟಲ್ಲಿ ಸೀರೆಗಳು ಜಾಸ್ತಿ ಇದೆ, ಗ್ರೀನ್ ಆ್ಯಂಡ್ ಪಿಂಕ್ ಕಾಂಬಿನೇಷನ್ ಇರೋವಂಥದ್ದು. ಹಾಗಾಗಿ ಇದನ್ನು ತರಿಸ್ಕೊಂಡೆ, ಆ ಸ್ಯಾರಿಗಳಿಗೆ ಮ್ಯಾಚ್ ಮಾಡಲಿಕ್ಕಾಗುತ್ತೆ ಅಂಥೇಳಿ. ತುಂಬಾ ಚೆನ್ನಾಗಿದೆ. ಇದು ಕೂಡ ತುಂಬ ಅಫೋರ್ಡೆಬಲ್ ರೇಟಲ್ಲಿ ಸಿಗುತ್ತೆ ನಿಮಗೆ. ಖಂಡಿತವಾಗ್ಲೂ ನೀವು ಇದು ನಾನು ಮೀಶೋಲ್ಲೇ ತರಿಸ್ಕೊಂಡಿದ್ದು. ಖಂಡಿತ ನೀವು ಚೆಕ್ ಮಾಡಿ, ಲಿಂಕ್ ಹಾಕಿರ್ತೀನಿ. ಇದೊಂದು ನನ್ನ ಕಲೆಕ್ಷನ್ಸು. ರ್ಯಾಂಡಮ್ ಆಗಿ ಕೆಲವು ಮಾತ್ರನೇ ತೋರಿಸ್ತಾ ಇದ್ದೀನಿ. ಇನ್ನೊಂದು ಬೇಕಂದರೆ ನೀವು ಕಮೆಂಟ್ ಹಾಕಿ ಪಾರ್ಟ್ ಮಾಡಿ ಅಂತ ಖಂಡಿತ ಮತ್ತೆ ನನ್ನ ಕಲೆಕ್ಷನ್ಸನ್ನು ತೋರಿಸ್ತೀನಿ. ಸೊ ಇದು ಒಂದು ಬ್ಯಾಂಗಲ್ ನನ್ನ ಮೋಸ್ಟ್ ಫೇವ್ರೇಟು. ಇವಾಗ ತುಂಬ ರೀಸೆಂಟಾಗಿ ಬೈ ಮಾಡಿರೋದು ಅಥವಾ ತುಂಬ ಫೇವ್ರೇಟ್ ಆಗಿರೋದು ಮಾತ್ರ ನಾನು ನಿಮ್ಮೊಟ್ಟಿಗೆ ಶೇರ್ ಮಾಡ್ತಾ ಇದ್ದೀನಿ. ಸೊ ನೆಕ್ಸ್ಟ್ ಕಲೆಕ್ಷನ್ ಯಾವುದು ಅಂತ ನೋಡೋಣ. ಆಲ್ರೆಡಿ ಈ ಬ್ಯಾಂಗಲ್ಸನ್ನು ನಾನು ಯಾವುದೋ ವಿಡಿಯೋ ಅಲ್ಲಿ ತೋರಿಸಿದ್ದೀನಿ, ಬಟ್ ಇನ್ನೊಂದು ಸಲ ತೋರಿಸ್ತಾ ಇದ್ದೀನಿ. ಸೊ ಇದು ಕೂಡ ನನ್ನ ಫೇವ್ರೇಟ್ ಕಲರ್. ನೋಡಿ, ಬ್ಲೌಸ್ ಕಲರೇ ಬಂದಿದೆ ಇದು. ಸೊ ಈ ಬ್ಯಾಂಗಲ್ ಅಂತೂ ಸೂಪರ್ ಆಗಿದೆ. ತುಂಬ ಗ್ರ್ಯಾಂಡ್ ಲುಕ್ ಬ್ಯಾಂಗಲ್ ಇದು. ತುಂಬಾ ಚೆನ್ನಾಗಿದೆ. ಇದನ್ನು ನಾನು ಮೀಶೋಲ್ಲೇ ತರಿಸ್ಕೊಂಡಿದ್ದು. ಸೊ ಸಿಂಗಲ್ ಬ್ಯಾಂಗಲ್ಲೇ ಬರುತ್ತಿದೆ 2. ಬೇಕಾದರೆ ಲಿಂಕ್ ಹಾಕಿರ್ತೀನಿ, ಅಲ್ಲೂ ಲಿಂಕ್ ಹಾಕಿದ್ದೀನಿ. ಇನ್ನೊಂದು ಸಲ ಬೇಕಂದರೆ ಲಿಂಕ್ ಹಾಕಿರ್ತೀನಿ, ಚೆಕ್ ಮಾಡಿ. ಇದೊಂದು ನನ್ನ ಸಿಲ್ಕ್ ಥ್ರೆಡ್ ಕಲೆಕ್ಷನಲ್ಲಿ ಇದೊಂದು ಬ್ಯಾಂಗಲ್ ಇದೆ ಈಗ ಸದ್ಯಕ್ಕೆ, ಹೊಸದು. ಬೇರೆ ಇದ್ದಾವೆ, ನೆಕ್ಸ್ಟ್ ಪಾರ್ಟ್ 2 ಮಾಡಿದಾಗ ತೋರಿಸ್ತೀನಿ. ಸೊ ಇದು ನನ್ನ ಫೇವ್ರೇಟ್. ನೆಕ್ಸ್ಟ್ ಯಾವುದು ಅಂತ ನೋಡ್ಕೊಂಬರೋಣ ಬನ್ನಿ. ಒಂದು ಸಿಲ್ಕ್ ಥ್ರೆಡ್ ಬ್ಯಾಂಗಲ್ ಇದೆ. ಸೊ ಇದನ್ನು ನಮ್ಮ ತನುಶ್ರೀ ಇದ್ದಾಳಲ್ವ, ತನುಶ್ರೀ ನನಗೆ ಅವಳು ಕೈಯಾರೆ ಮಾಡಿಕೊಟ್ಟಂಥ ಬ್ಯಾಂಗಲ್ ಇದು ನನ್ನ ಬರ್ಡೇಗೆ. ಯಾವಾಗ ಅಂದರೆ ಇದು 2019 ನನಗೆ ಅವಳು ನನ್ನ ಬರ್ಡೇಗೆ ಅಂತ ಹೇಳಿ ಇನ್ನೊಂದು ಪಿಂಕ್ ಕಲರಲ್ಲಿ ಮಾಡಿಕೊಟ್ಟಿದ್ಲು, ಒಂದು ಜುಮ್ಕ ಮಾಡಿಕೊಟ್ಟಿದ್ಲು. ಅದು ಬೇಗ ಹಾಳಾಗೋಯ್ತು, ನೀರಿಗೆ ಹಾಕಿಬಿಟ್ಟೆ ಹಾಳಾಗೋಯ್ತು. ಇದೊಂದು ಚೆನ್ನಾಗಿ ಮೇಂಟೈನ್ ಮಾಡಿದ್ದೀನಿ ಅವಳ ನೆನಪಿಗೋಸ್ಕರ. ಅವಳು ಕೈಯಾರೆ ಮಾಡಿರುವಂಥ ಸಿಲ್ಕ್ ಥ್ರೆಡ್ ಬ್ಯಾಂಗಲ್ ಇದು. ಸೊ ಇದು ನನ್ನ ಫೇವ್ರೇಟು. ಸಿಂಗಲ್ ವಾಚ್ ಹಾಕಿದಾಗ ನಾನು ಈ ಬ್ಯಾಂಗಲ್ಲು, ಅಥವಾ ಗ್ರೀನ್ ಸ್ಯಾರಿ ಹಾಕಿದಾಗ, ಗ್ರೀನ್ ಡ್ರೆಸ್ ಹಾಕಿದಾಗ ಇದನ್ನು ವೇರ್ ಮಾಡಿರ್ತೀನಿ. ಸಿಂಗಲ್ ಬಳೆ ಇರೋದ್ರಿಂದ ಒಂದು ಕಡೆ ವಾಚ್ ಹಾಕ್ಕೊಂಡು ಒಂದು ಕಡೆ ವೇರ್ ಮಾಡಿರ್ತೀನಿ. ತುಂಬ ಚೆನ್ನಾಗಿ ಮಾಡಿದ್ದಾಳೆ. ಇನ್ನೂ ಒಂದು ಸೆಟ್ ಇತ್ತು, ಅದು ಸಖತ್ತಾಗಿ ಮಾಡಿದ್ಲು.
ಸೊ ನಾನು ಈ ಥರದ್ದೆಲ್ಲ ಕ್ರಿಯೇಟ್ ಮಾಡ್ತಿದ್ದೆ ಮುಂಚೆ. ಇವಾಗ ನಂಗೆ ಸಮಯ ಇಲ್ಲ. ಸೊ ಸಮಯ ಇಲ್ದಿರೋ ಕಾರಣ ನಾನು ಏನು ಮಾಡೋಕ್ಕೋಗಲ್ಲ. ಕುಚ್ಚು ಹಾಕೋದು, ಬಳೆಗಳು, ಓಲೆ ಮತ್ತು ಸರ ಅದೆಲ್ಲ ನಾನೇ ಹ್ಯಾಂಡ್ಮೇಡಲ್ಲಿ ನಾನೇ ಸುಮಾರು ಮಾಡ್ಕೋತಿದ್ದೆ ಮುಂಚೆ. ಇವಾಗ ಸಮಯ ಇಲ್ಲ, ಹಾಗಾಗಿ ರೆಡಿಮೇಡೇ ಎಲ್ಲ. ಸೊ ಇದು ಒಂದು ಕಲೆಕ್ಷನು, ಇದು ನನ್ನ ಫೇವ್ರೇಟೆ. ನೆಕ್ಸ್ಟ್ ಯಾವುದು ಅಂತ ನೋಡ್ಕೊಂಬರೋಣ. ಗಾಜಿನ ಬಳೆ. ಅಗೇನ್ ಗಾಜಿನ ಬಳೆ ಹೆಚ್ಚಾಗಿ ನಾನು ತಗೊಳ್ಳಲ್ಲ, ಬೇಗ ಒಡೆದೋಗುತ್ತೆ ಅಂತ. ಬಟ್ ಈ ಬಳೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು, ಹಾಗಾಗಿ 1 ಡಜನ್ ತೊಗೊಂಡೆ. ಒಂಥರ ರಾಮ ಗ್ರೀನ್, ಈ ಕಡೆ ಬ್ಲೂನು ಅಲ್ಲ, ಆ ಥರ ಕಲರ್ ಇದು ತುಂಬ ಚೆನ್ನಾಗಿದೆ. ಸೊ ನಂದೊಂದು ಸ್ಯಾರಿ ಇದೆ, ಅದಕ್ಕೆ ಮ್ಯಾಚ್ ಮಾಡೋಣ ಅಂತ ಈ ಬ್ಯಾಂಗಲ್ ತೊಗೊಂಡೆ. ತುಂಬಾ ಚೆನ್ನಾಗಿದೆ. ಇನ್ನೂ ಒಂದು ಸಲನೂ ವೇರ್ ಮಾಡಿಲ್ಲ. ಇದು ರೀಸೆಂಟಾಗಿ ತೊಗೊಂಡಿರೋ ಬಳೆ ಇದು. ಐ ಥಿಂಕ್ 60 ರೂಪೀಸ್ ಅನಿಸುತ್ತೆ 1 ಡಜನ್. ಇದು ಅಂಗಡೀಲಿ ತೊಗೊಂಡೆ, ಇದು ಆನ್ಲೈನಲ್ಲ, ಅಂಗಡೀಲಿ ಗಟ್ಟಿ ಬಳೆ ಚೆನ್ನಾಗಿದೆ, ಒಂಥರ ಡಿಸೈನ್ ಚೆನ್ನಾಗಿದೆ. ಸೊ ಇದೊಂದು ಕಲೆಕ್ಷನು. ಗಾಜಿನ ಬಳೆ ಹೆಚ್ಚಾಗಿ ನಾನು ತೊಗೊಳ್ಳಿಕ್ಕೆ ಇಷ್ಟ, ಬಟ್ ಹೆಚ್ಚಾಗಿ ತೊಗೊಳ್ಳಲ್ಲ, ಮೇಂಟೆನೆನ್ಸ್ ಕಷ್ಟ, ಅದೆಲ್ಲ ಬೇಗ ಒಡೆದೋಗ್ಬಿಡ್ತವೆ. ಸೊ ಆದಷ್ಟು ನಾನು ಗೋಲ್ಡ್ ಪ್ಲೇಟೆಡ್ ಆ್ಯಂಡ್ ಈ ಥರ ಮೆಟಲ್ ಆ ಥರದ್ರಲ್ಲೇ ಹೆಚ್ಚಾಗಿ ತಗೋತೀನಿ. ಬಟ್ ಗಾಜಿನ ಬಳೆ ಹಾಕಬೇಕು, ತುಂಬ ಒಳ್ಳೆಯದು. ಸೊ ಹಾಗಾಗಿ ಅದು ಇರಲಿ ಅಂತ ಸ್ವಲ್ಪ ಕಲೆಕ್ಷನ್ಸ್ ಇರುತ್ತೆ ಗಾಜಿನ ಬಳೆ. ಇದೊಂದು ಕಲೆಕ್ಷನು. ನೆಕ್ಸ್ಟ್ ಯಾವುದು ಅಂತ ನೋಡ್ಕೊಂಬರೋಣ. ಇದು ಕೂಡ ಗಾಜಿನ ಬಳೆ ತುಂಬ ಚೆನ್ನಾಗಿದೆ. ನನ್ನ ಹತ್ರ ಈ ಕಲರಲ್ಲಿ ಸೀರೆಗಳು ತುಂಬ ಇದ್ದಾವೆ, ಹಾಗಾಗಿ ಇದನ್ನು ತೊಗೊಂಡೆ. ಇದು ಕೂಡ ಅಂಗಡಿಲೇ ಬೈ ಮಾಡಿದ್ದು, ಯಾವುದೇ ಆನ್ಲೈನ್ ತೊಗೊಂಡಿಲ್ಲ. ತುಂಬ ಚೆನ್ನಾಗಿದೆ. 1 ಡಜನ್ ತೊಗೊಂಡೆ ಅಷ್ಟೇ. ಐ ಥಿಂಕ್ ಇದು 120 ರೂಪೀಸ್ ಏನೋ ಆಗುತ್ತೆ. ರೀಸೆಂಟಾಗಿ ತೊಗೊಂಡಿರೋದು. 1 ಟೈಮ್ ಏನೋ ವೇರ್ ಮಾಡಿದೆ ಅಷ್ಟೇ. ನೀವು ಲಾಸ್ಟ್ ಯಾವುದಾದ್ರೂ ವೀಡಿಯೋಲ್ಲಿ ನೋಡಿರ್ಬೋದು, ಬ್ಲೂ ಕಲರ್ ಸ್ಯಾರಿ ಜೊತೆಗೆ ಇದು ವೇರ್ ಮಾಡಿದ್ದೆ. ಒಂದು ಕಲೆಕ್ಷನ್ನು. ನೆಕ್ಸ್ಟ್ ಯಾವುದು ಅಂತ ನೋಡೋಣ. ನೋಡ್ತಾ ಇರ್ಬೋದು. ಸೊ ಇದು ಗೋಲ್ಡ್ ಪ್ಲೇಟೆಡಲ್ಲೇ ತೊಗೊಂಡಿರೋದು. 3 ಬ್ಯಾಂಗಲ್ಸ್ ಬರುತ್ತೆ. ನೀವು ಒಂದೊಂದು ಕೈಗೆ 3 ಬಳೆನ ಹಾಕೋಬೋದು, ಇಲ್ಲ ಸಿಂಗಲ್ ಹಾಕ್ಬೋದು. ನೀವು ಯಾವ ಥರ ಬೇಕಾದರೂ ಇದನ್ನು ಲುಕ್ನ ನೀವು ಕ್ರಿಯೇಟ್ ಮಾಡ್ಕೊಳ್ಬೋದು. ಅದನ್ನು ನಿಮ್ಮ ಮೇಲೆ, ನಿಮ್ಮ ಕ್ರಿಯೇಟಿವಿಟಿಗೆ ಬಿಟ್ಟಿರೋದು. ಸಮ್ ಟೈಮು ಗಾಜಿನ ಬಳೆ ಜೊತೆ ಆ ಕಡೆ ಒಂದು ಈ ಕಡೆ ಒಂದು ಹಾಕಿರ್ತೀನಿ. ನಾನು ಅದರಲ್ಲೇ ನನಗೆ ಹೆಂಗೆ ಬೇಕೋ ಹಂಗೆ ಕ್ರಿಯೇಟಿವ್ ಆಗಿ ನಾನು ಹಾಕ್ಕೊಳ್ತೀನಿ, ವೇರ್ ಮಾಡ್ತೀನಿ ಬ್ಯಾಂಗಲ್ಸ್ಗಳನ್ನು. ನೀವು ಕೂಡ ಸಿಂಗಲ್ ಆಗಿ ವೇರ್ ಮಾಡ್ಬೋದು, ಅಥವಾ ಆ ಥರ ನಿಮ್ಮ ಕ್ರಿಯೇಟಿವಿಟಿಗೆ ಈ ಥರ ತೊಗೊಂಡಾಗ ಗಾಜಿನ ಬಳೆ ಜೊತೆ ಮಿಕ್ಸ್ ಮಾಡಿ, ಸೊ ಮಿಕ್ಸ್ ಆ್ಯಂಡ್ ಮ್ಯಾಚ್ ಮಾಡಿ ಹಾಕ್ಕೊಳ್ಳೋಕ್ಕೆ ನೀವು ಕೂಡ ನಿಮ್ಮ ಕ್ರಿಯೇಟಿವಿಟಿ ತಕ್ಕಂಗೆ ನೀವು ಹಾಕ್ಕೊಳ್ಬೋದು. ಸೊ ಇದು ಕೂಡ ನಾನು ಮೀಶೋಲ್ಲೇ ಬೈ ಮಾಡಿದ್ದು. ಇದು ಒಂದು ಸೆಟ್ ಬರುತ್ತೆ ಇದು ಫುಲ್ಲು. ಸೊ ಇದ್ರ ಲಿಂಕು ಹಾಕಿರ್ತೀನಿ, ಚೆಕ್ ಮಾಡಿ. ಇದೆಲ್ಲ ಇವಾಗ ವೀಡಿಯೋಗೋಸ್ಕರ ಬೈ ಮಾಡಿದ್ದೀನಿ ಅನ್ಬಿಡಿ, ಇದು ಮುಂಚೆನೇ ಮಾಡಿರೋ ಬಳೆಗಳಿವೆಲ್ಲ. ನನಗೆ ಇದೆಲ್ಲ ಹುಚ್ಚು ನನಗೆ. ಸೊ ನೀವು ಏನೋ ವೀಡಿಯೋ ಮಾಡೋದಕ್ಕೋಸ್ಕರನೇ ಇದೆಲ್ಲ ತರಿಸ್ಕೊಂಡಿದ್ದಾರೆ, ಖಂಡಿತ ಅಲ್ಲ. ನಾನು ಚಿಕ್ಕ ವಯಸ್ಸಿಂದನೂ ನನಗೆ ಇವೆಲ್ಲ ಕ್ರೇಝು. ನನಗೆ ಆ ಕ್ರೇಜ್ ಇನ್ನೂವರೆಗೂ ಕಮ್ಮಿ ಆಗಿಲ್ಲ, ಹಾಗೇ ಇದೆ. ಅದು ಮುಂದೆನೂ ಹಾಗೇ ಇರುತ್ತೆ, ಎಲ್ಲಿವರೆಗೂ ಇರುತ್ತೋ ಗೊತ್ತಿಲ್ಲ. ಕ್ರೇಜ್ ಅಂತೂ ಹೋಗಲ್ಲ. ನನಗೆ ಬಟ್ಟೆ ಕ್ರೇಜು ಈ ಥರದ್ದೆಲ್ಲ ನಮಗೆ ನನ್ನನ್ನು ನಾನು ಚೆನ್ನಾಗಿ ಇಟ್ಕೊಳ್ಳೋಕೆ ಏನು ಬೇಕೋ ಅದು ನನಗೆ, ನನ್ನ ಹ್ಯಾಪಿನೆಸ್ ಕೂಡ ನನಗೆ ಇಂಪಾರ್ಟೆಂಟು. ಹಾಗಾಗಿ ವೀಡಿಯೋಗೋಸ್ಕರ ನಾನು ಯಾವುದನ್ನೂ ಮಾಡ್ತಾಯಿಲ್ಲ. ವೀಡಿಯೋಗೋಸ್ಕರ ಅಲ್ಲದೆ ನನ್ನದೊಂದು ಪರ್ಸ್ನಲ್ ಲೈಫ್ ಇರುತ್ತೆ, ನಾನು ಅದನ್ನು ಎಂಜಾಯ್ ಮಾಡ್ತೀನಿ. ಸೊ ಅದಕ್ಕೆ ಹೇಳ್ತಾ ಇರೋದು, ಇವರು ವೀಡಿಯೋ ಮಾಡೋದಕ್ಕೋಸ್ಕರ ದುಡ್ಡು ಖರ್ಚು ಮಾಡಿ ತರಿಸ್ತಾ ಇದ್ದಾರೆ ಅಂತ ಖಂಡಿತ ಅನ್ಕೋಬೇಡಿ. ಸೊ ಖಂಡಿತ ನನಗೆ ದುಡ್ಡಿನ ವ್ಯಾಲ್ಯೂ ಗೊತ್ತಿದೆ, ದುಡ್ಡನ್ನು ಹೇಗೆ ಖರ್ಚು ಮಾಡಬೇಕು ಅನ್ನೋದು ಗೊತ್ತಿದೆ, ಹೇಗೆ ಸಂಪಾದನೆ ಮಾಡಬೇಕು ಅನ್ನೋದು ಗೊತ್ತಿದೆ. ಮಿತವಾಗಿ ಖರ್ಚು ಮಾಡ್ತೀನಿ. ಮತ್ತು ಎಲ್ಲ ಒಟ್ಟಿಗೆ ತರಿಸ್ಬಿಟ್ಟು ಖರ್ಚು ಮಾಡಿದ್ದಾರೆ ಅಂತೇನು ಕೆಟ್ಟದಾಗಿ ಥಿಂಕ್ ಮಾಡೋಕ್ಕೆ ಹೋಗಬೇಡಿ. ಇದೊಂದು ನೆಕ್ಸ್ಟ್ ಕಲೆಕ್ಷನ್ ನೋಡೋಣ. ಸಾಮಾನ್ಯವಾಗಿ ಹೆಣ್ಮಕ್ಳಿಗೆ ಗಾಜಿನ ಬಳೆ ಜೊತೆ ಮುತ್ತಿನ ಬಳೆ ಅಂದರೆ ತುಂಬಾ ಇಷ್ಟ ಆಗುತ್ತೆ. ಸೊ ನನಗೂ ಕೂಡ ಇಷ್ಟ ಆಗುತ್ತೆ. ಈಗ ಗ್ರೀನ್ ಆ್ಯಂಡ್ ಮೆರೂನ್ ಬ್ಯಾಂಗಲ್ಸ್ ಹಾಕಿದಾಗ ನಾನು ಈ ಥರ ಮುತ್ತಿನ ಬಳೆನ ಕೊನೆಯಲ್ಲಿ ಒಂದು ಮತ್ತು ಲಾಸ್ಟಲ್ಲಿ ಒಂದು, ಆ ಥರ ನಾನು ಬಳೆಗಳನ್ನು ಹಾಕ್ಕೊಂಡಿರ್ತೀನಿ. ಫುಲ್ಲು ಸೆಟ್ ಒಂಥರ ಮದುವೆ ಲುಕ್ ಬರುತ್ತೆ. ಹಾಗಾಗಿ ಇಲ್ಲ ಸಿಂಗಲ್ ಆಗಿ ಕೂಡ ಹಾಕ್ಬೋದು, ಇಲ್ಲ ಡಬಲ್ ಬ್ಯಾಂಗಲ್ಸು ವೇರ್ ಮಾಡ್ಬೋದು. ಆಗಲೇ ಹೇಳಿದ್ನಲ್ವಾ, ನಾವು ಹೇಗೆ ಲುಕ್ನ ಕ್ರಿಯೇಟ್ ಮಾಡ್ತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ನನಗೆ ಹೆಂಗೆ ಬೇಕೋ ಹಂಗೆ ನಾನು ಲುಕ್ಸ್ನ ಕ್ರಿಯೇಟ್ ಮಾಡ್ಕೊಳ್ತಾ ಇರ್ತೀನಿ ಹಾಕ್ಕೊಂಡಾಗ ಇದನ್ನು. ಸೊ ಈ ಮುತ್ತಿನ ಬಳೆ ಇದು ನನ್ನ ಫೇವ್ರೇಟು, ತುಂಬ ಚೆನ್ನಾಗಿರುತ್ತೆ. ಇದು ಗ್ರೀನ್ ಬ್ಯಾಂಗಲ್ ಮತ್ತು ಮೆರೂನ್ ಬ್ಯಾಂಗಲ್ಗೆ ಇಲ್ಲೂ ಕೂಡ ನೋಡಿ 2 ಕಾಂಬಿನೇಷನಲ್ಲಿ ಸ್ಟೋನ್ ಬರುತ್ತೆ, ಇದು ಗ್ರೀನ್ ಆ್ಯಂಡ್ ಮೆರೂನು. ಸೊ ಹಾಗಾಗಿ ಪರ್ಟಿಕ್ಯುಲರ್ ಆ ಬ್ಯಾಂಗಲ್ಸ್ಗೆ ನಾನು ಇದನ್ನು ಜಾಸ್ತಿ ಮ್ಯಾಚ್ ಮಾಡಿ ಹಾಕ್ಕೊಳ್ತೀನಿ. ಇದು ಒಂದು ಕಲೆಕ್ಷನ್ನು ಮುತ್ತಿನ ಬಳೆ. ಇದು ಕೂಡ ತುಂಬ ಕಡಿಮೆ ರೇಟ್ಗಿದೆ, ಮೀಶೋಲ್ಲಿ ಚೆಕ್ ಮಾಡಿ, ಚೆನ್ನಾಗಿದೆ ಕ್ವಾಲಿಟಿ ವೈಸ್ ಕೂಡ. ಸೊ ಇದು ನಾನು ಮೀಶೋಲ್ಲೇ ತಗೊಂಡಿರೋದು. ಇಷ್ಟು ಕಲೆಕ್ಷನ್ನ ನೋಡ್ಕೊಂಬರೋಣ. ಆಲ್ರೆಡಿ ಈ ಬ್ಯಾಂಗಲ್ಸ್ ಯಾವುದೋ ವೀಡಿಯೋ ಅಲ್ಲಿ ತೋರಿಸಿದ್ದೀನಿ ನಾನು, ಕಿಚನ್ ಡೆಕೋರ್ ಐಟಮ್ಸ್ ತರಿಸ್ದಾಗಲೇ ತೋರಿಸಿದ್ದೀನಿ. ಯಾಕಂದರೆ ಆವಾಗಲೇ ತರಿಸ್ಕೊಂಡಿದ್ದೆ ಈ ಬ್ಯಾಂಗಲ್ಲು. ಇದು ತುಂಬ ಇಷ್ಟ ಆಗಿ ತರಿಸ್ಕೊಂಡೆ. ಇದನ್ನು ಈಗಲೂ ಯಾರು ಆರ್ಟಿಫಿಷಿಯಲ್ ಅನ್ನೋದೇ ಇಲ್ಲ. ನಾನು ಹಾಕೊಂಡಾಗ್ಲಂತೂ
ನನಗೆ ಯಾರು ಆರ್ಟಿಫಿಷಿಯಲ್ ಹಾಕಿದೆಯಾ ಅಂತ ಕೇಳೋದೇ ಇಲ್ಲ. ನಿಜವಾಗ್ಲೂ ಗೋಲ್ಡ್ದಾ ಅಂತ ಕೇಳ್ತಿರ್ತಾರೆ, ಅಷ್ಟು ಚೆನ್ನಾಗಿದೆ ಇದು. ಅದೇನೋ ಗೊತ್ತಿಲ್ಲ, ನನ್ನ ಕೈಯಲ್ಲಿ ಅವ್ರಿಗೇನು ಗೋಲ್ಡ್ ಲುಕ್ ಕಾಣಿಸುತ್ತೋ ಏನೋ ಗೊತ್ತಿಲ್ಲ. ಬಟ್ ತುಂಬ ಜನ ಇದಕ್ಕೂ ಅಷ್ಟೇ, ಇವತ್ತು ಎಷ್ಟು ಜನ ಗೋಲ್ಡಾ ಅಂತ ಕೇಳಿದ್ರು. ಅದು ಗೋಲ್ಡು ಅಂತ ಹೇಳೋಕ್ಕಾಗಲ್ಲ, ಆರ್ಟಿಫಿಷಿಯಲ್ ಈಸ್ ಆರ್ಟಿಫಿಷಿಯಲ್ ಅಂತಲೇ ಹೇಳ್ಬೋದು. ಸೊ ಅಷ್ಟು ಚೆನ್ನಾಗಿದೆ. ಇದು 2 ಬ್ಯಾಂಗಲ್ ಬರುತ್ತೆ, ಸಿಂಗಲ್ಲು. ಸೊ ವಾಚ್ ಹಾಕಿದಾಗ ಒಂದು ಬ್ಯಾಂಗಲ್ ಅಥವಾ 2 ಬ್ಯಾಂಗಲ್ ಒಂದೊಂದು ಕೈಗೆ ವೇರ್ ಮಾಡ್ಬೋದು ನೀವು. ಇದು ಒಂದು ನನ್ನ ಕಲೆಕ್ಷನ್ಸ್ ಇದೆ. ಆಲ್ರೆಡಿ ತೋರಿಸಿದ್ದೀನಿ, ಮತ್ತು ರ್ಯಾಂಡಮಾಗಿ ತೋರಿಸ್ತಾ ಇದ್ದೀನಿ. ಸೊ ಇದು ತುಂಬ ಚೆನ್ನಾಗಿದೆ ನೋಡಿ. ನೀರಿಗೆ ಹಾಕಬಾರ್ದು ಅಷ್ಟೇ, ನೀರಿಗೆ ಹಾಕ್ದಂಗೆ ಮೇಂಟೈನ್ ಮಾಡಿದರೆ ತುಂಬ ದಿನಗಳ ಕಾಲ ಚೆನ್ನಾಗಿ ಹೀಗೆ ಇರುತ್ತೆ. ಬೇಕಾದ್ರೆ ನೋಡಿ, ನೀವು ಇನ್ನೂ 4-5 ವರ್ಷ ಬಿಟ್ಟು ನೋಡಿದರೂ ನನ್ನ ಹತ್ರ ಈ ಬಳೆ ಹೀಗೆ ಇರುತ್ತೆ. ರೇಂಜ್ಗೆ ಆರ್ಟಿಫಿಷಿಯಲ್ ಜ್ಯುವೆಲ್ಸ್ನ, ಗೋಲ್ಡನ್ನ ಅಷ್ಟು ನೀಟಾಗಿ ಮೇಂಟೈನ್ ಮಾಡ್ತೀನಿಲ್ಲ ಗೊತ್ತಿಲ್ಲ, ಆರ್ಟಿಫಿಷಿಯಲ್ ಜ್ಯುವೆಲ್ಸ್ನ ಮಾತ್ರ ಅಷ್ಟು ಚೆನ್ನಾಗಿ ಆರ್ಗನೈಸ್ ಮಾಡಿ ಅದು ಸೇಫಾಗಿ ಇಟ್ಕೊಂಡು. ನೆಕ್ಸ್ಟ್ ಕಲೆಕ್ಷನ್ ನೋಡೋಣ. ಇದು ಗೋಲ್ಡ್ ಪ್ಲೇಟೆಡ್ ಪಾಟ್ಲಿ ಅಂತ ಕರೀತಾರೆ. ಈ ಕಡೆ ಬೆಂಗಳೂರು ಸೈಡ್ ಏನು ಕರೀತಾರೋ ಗೊತ್ತಿಲ್ಲ, ನಮ್ಮ ನಾರ್ತ್ ಕರ್ನಾಟಕ ಸೈಡ್ ಇದನ್ನು ಪಾಟ್ಲಿ ಅಂತ ಕರಿತೀವಿ ನಾವು. ಇದು ಮೊನ್ನೆ ನನ್ನ ರೀಸೆಂಟಾಗಿ ಬರ್ಡೇ ಆಯ್ತಲ್ವ, ಆವಾಗ ಶಿವು ತಂದು ಕೊಟ್ಟಿರೋ ಬಳೆ ಇದು ನನಗೆ, ಶಿವು ಅವರು. ಇನ್ನೊಂದು ಪ್ಲಾಸ್ಟಿಕ್ಕಲ್ಲಿ ಸಿಂಗಲ್ ಬ್ಯಾಂಗಲ್ ತಂದು ಕೊಟ್ಟಿದ್ರು, ಎಲ್ಲೋ ಮಿಸ್ಪ್ಲೇಸ್ ಆಗಿದೆ. ಊರಿಗೆ ಹಾಕ್ಕೊಂಡು ಹೋಗಿದ್ದೆ ಲಾಸ್ಟ್ ಟೈಮ್ ಹೋದಾಗ, ಎಲ್ಲೋ ಮಿಸ್ಪ್ಲೇಸ್ ಆಗಿದೆ. ಒಂದು ಗಿಫ್ಟ್ ಹ್ಯಾಂಪರ್ ಮಾಡ್ಕೊಂಬಂದಿದ್ರು, ಅದರೊಳಗಡೆ ಬಳೆ, ಓಲೆ, ಅವತ್ತು ಇಯರಿಂಗ್ಸ್ ಕಲೆಕ್ಷನಲ್ಲಿ ತೋರಿಸಿದ್ದೀನಲ್ಲ, ಓಲೆ, ಬಳೆ, 2 ಥರ ಬಳೆ, ಮತ್ತು ಲಿಪ್ ಬಾಮ್, ಶೈನಿಂಗ್ ಲಿಪ್ ಬಾಮು, ಮಿರರು, ಬಿಂದಿ, ಆ ಥರ 5 ಏನೋ ಮಾಡಿ ಒಂದು ಗಿಫ್ಟ್ ಹ್ಯಾಂಪರ್ ಮಾಡ್ಕೊಂಬಂದು ಕೊಟ್ಟಿದ್ರು. ಈ ಬಳೆ ತುಂಬ ಚೆನ್ನಾಗಿದೆ, ನನ್ನ ಫೇವ್ರೇಟ್. ಇದು ಕೂಡ ಪಾಟ್ಲಿ ಅಂತ, ಗ್ರೀನ್, ಆ ಥರ ಪ್ಲೇನ್ ಬ್ಯಾಂಗಲ್ ಗಾಜಿನ ಬಳೆ ಜೊತೆಗೆ ನಾವು ಇದನ್ನು ಹಾಕ್ಬೋದು. ಇದು ಶಿವು ಅವರೇ ಖುದ್ದಾಗಿ ಹೋಗಿ ನನಗೆ ತೋರಿಸ್ದೆ, ಅವರೇ ತಂದು ಸರ್ಪ್ರೈಸಾಗಿ ಕೊಟ್ಟಿದ್ರು ಆ ಬಳೆ ಇದು. ನೆಕ್ಸ್ಟ್ ಕಲೆಕ್ಷನ್ ಯಾವುದು ಅಂತ ನೋಡೋಣ. ಈ ಬಳೆ ಸಿಂಗಲ್ಲೇ ಬರುತ್ತೆ. ಇದು ನಾನೇ ತಗೊಂಡಿದ್ದು. ಇದನ್ನ ಆ್ಯಕ್ಚುಲಿ ನಮ್ಮೂರ ಜಾತ್ರೆಯಲ್ಲಿ ತಗೊಂಡಿದ್ದೆ. ಲಾಸ್ಟ್ ಇಯರ್ ಯುಗಾದಿಗೆ ಹೋಗಿದ್ದೆ ನಾನು, ಆವಾಗ ನಮ್ಮೂರಲ್ಲಿ ಜಾತ್ರೆ ನಡೆಯುತ್ತಂದು, ಆ ಜಾತ್ರೆಯಲ್ಲಿ ಇಷ್ಟ ಆಗಿ ಆ ಜಾತ್ರೆಯಲ್ಲಿ ನಾನು ಈ ಬಳೆನ ತಗೊಂಡಿದ್ದು. ಇದೊಂದು ಕಲೆಕ್ಷನು. ಆ್ಯಂಡ್ ಈ ಬಳೆ ಅಂತೂ ತುಂಬ ಶೈನಿಂಗ್ ಆಗಿದೆ, ತುಂಬ ಚೆನ್ನಾಗಿದೆ. ವೈಟ್ ಸ್ಟೋನ್ ಬರುತ್ತೆ, ಮೆಟಲ್ ಬ್ಯಾಂಗಲ್ ಇದು ಊರಿಂದ ತಂದಿರೋದು ನಾನು. ತುಂಬಾ ಚೆನ್ನಾಗಿದೆ. ಇದನ್ನು ಸುಮಾರು ಜನ ಇಷ್ಟಪಟ್ಟು ನನಗೂ ಈ ಥರ ಸಿಕ್ಕರೆ ತಗೊಂಬ ಅಂತಿರ್ತಾರೆ, ಅಷ್ಟು ಚೆನ್ನಾಗಿದೆ. ತುಂಬ ಚೆನ್ನಾಗಿದೆ ಇದೊಂದು ಕಲೆಕ್ಷನ್ನು. ವೈಟ್ ಸ್ಟೋನ್ ಬರುತ್ತೆ. ಕೈಯಲ್ಲಿ ಹಾಕಿದಾಗಂತೂ ರಿಸೆಪ್ಷನ್ನು ಈ ಥರ ನೈಟ್ ಟೈಮ್ ಫಂಕ್ಷನ್ಗಳಿಗೆ ಹಾಕಿದಾಗ ಸಕ್ಕ ಶೈನಿಂಗ್ ಆಗಿರುತ್ತೆ ಇದು. ಮೊನ್ನೆ ಹಾಕ್ಕೊಂಡಿದ್ದೆ, ಹಂಗೆ ಕೈ ಪಳ 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 ಅಂತ ಇತ್ತು. ನೋಡ್ತಾ ಇರ್ಬೋದು ನೀವು ವಿಡಿಯೋಲ್ಲಿ, ತುಂಬ ಚೆನ್ನಾಗಿದೆ ಈ ಬ್ಯಾಂಕಲ್. ಇದೊಂದು ಕಲೆಕ್ಷನ್. ನೆಕ್ಸ್ಟ್ ಕಲೆಕ್ಷನ್ ನೋಡ್ಕೊಂಬರೋಣ. ಆಕ್ಸಿಡೈಸ್ಡ್ ಜುವೆಲ್ಸು. ಇದು ನಾನು ಮೀಶೋಲ್ಲೇ ತರಿಸ್ಕೊಂಡಿದ್ದು. ಮೆಟಲಲ್ಲಿ ಬರುತ್ತೆ, ಇದೇನು ಒಡೆದೋಗಲ್ಲ, ಮುರಿದೋಗಲ್ಲ, ಏನಾಗಲ್ಲ. ಸ್ವಲ್ಪ ನೀರು ತಾಗ್ದಂಗೆ ನೋಡಿಕೊಂಡ್ರೆ ಇದ್ರ ಕಲರ್ ಕೂಡ ಫೇಡ್ ಆಗಲ್ಲ. ತುಂಬ ಚೆನ್ನಾಗಿದೆ. ಕಾಟನ್ ಸ್ಯಾರಿ ಆ್ಯಂಡ್ ಫ್ಯಾನ್ಸಿ ಸ್ಯಾರಿಗಂತೂ ತುಂಬಾ ಚೆನ್ನಾಗಿರುತ್ತೆ. ಹಾಕಿದಾಗ ಸಖತ್ತಾಗಿ ಒಂದು ಬ್ಯೂಟಿಫುಲ್, ಒಂದು ಹೀರೋಯಿನ್ ಲುಕ್ ಬರುತ್ತೆ ಅಂದರೂ ತಪ್ಪಾಗಲಾರ್ದು, ಅಷ್ಟು ಚೆನ್ನಾಗಿರುತ್ತೆ. ಸೊ ಖಂಡಿತ ಇದನ್ನು ಬೈ ಮಾಡಿ. ಯಾರಿಗಾದರೂ ಅಷ್ಟು ಕ್ರೇಜ್ ಇರೋರಿದ್ದರೆ ಈ ಬಳೆನ ನೀವು ತಗೊಳ್ಳಿ. ಮೀಶೋಲ್ಲಿ ತುಂಬ ಕಡಿಮೆ ರೇಟ್ಗಿದೆ ಆ್ಯಂಡ್ ಚೆನ್ನಾಗಿದೆ. ಸೊ ಇದೊಂದು ಕಲೆಕ್ಷನ್, ಫುಲ್ ಸೆಟ್ ಬರುತ್ತೆ ಇದಿಷ್ಟು ಬ್ಯಾಂಗಲ್ಸು. ನೀವು ಇದನ್ನು ನಾನು ಮೊನ್ನೆ ಹಾಕ್ಕೊಂಡ್ಬಿಟ್ಟು ಹೆಂಗೆಂಗೋ ಸರಿಯಾಗಿ ಆರ್ಗನೈಸ್ ಮಾಡಿಲ್ಲ, ಅದು ಸೆಟ್ ಮಾಡಬೇಕು. ಸೆಟ್ ಮಾಡಿಟ್ರೆ ಆವಾಗ ನಮಗೆ ಅದು ನೀಟಾಗಿ ಕಾಣಿಸುತ್ತೆ. ಸೊ ಇದು ಒಂದು ಬ್ಯಾಂಗಲ್ಲು. ನೆಕ್ಸ್ಟ್ ಕಲೆಕ್ಷನ್ ನೋಡ್ಕೊಂಬರೇನ್ವಾ. ಈ ಬಾಕ್ಸ್ಗಳು ತುಂಬ ಹೆಲ್ಪ್ಫುಲ್ ಆಗುತ್ತೆ, ಖಂಡಿತ ತೊಗೊಳ್ಳಿ. ಬ್ಯಾಂಗಲ್ಸು ಕೂಡ ತುಂಬ ಸೇಫಾಗಿರುತ್ತೆ. ಗಾಜ್ ಬ್ಯಾಂಗಲ್ಸ್ ಎಲ್ಲ, ಗ್ಲಾಸ್ದೆಲ್ಲ ಒಡೆದೋಗಲ್ಲ, ತುಂಬ ನೀಟಾಗಿರುತ್ತೆ ಆರ್ಗನೈಸ್. ಇದು ಈ ಥರ ಮೇಂಟೈನ್ ಮಾಡಿ. ಓಕೆ, ಇದೊಂದು ಟಿಪ್ಸ್ ಅಂದ್ಕೊಳ್ಳಿ. ಇಲ್ಲಿ ಸಪ್ರೇಟ್ ಮಾಡಿಲ್ಲ ನಾನು. ನೆಕ್ಸ್ಟು ಕುಂದನ್ಸ್ ಅಂದರೆ ವೆಲ್ವೆಟ್ ಬರುವಂಥದ್ದು ಬ್ಯಾಂಗಲ್. ಇದು ಗಾಜಿನ ಬ್ಯಾಂಗಲ್ಗೆ ವೆಲ್ವೆಟ್ ಬರುತ್ತೆ. ಸೊ ಇದು ಸೆಟ್ ಆಫ್ 4 ಬರುತ್ತೆ. ನಿಮಗೆ 4 ಕಲರ್ ಅವೈಲೇಬಲ್ ಇರುತ್ತೆ. ನಾನು ಒಂದು ಪಿಂಕು ಆ್ಯಂಡ್ ಗ್ರೀನು ಆ್ಯಂಡ್ ಬ್ಲ್ಯಾಕು, ಆರೆಂಜ್ 4 ಕಲರಲ್ಲಿ ನನಗೆ ಬಂದಿತ್ತು. ಆ್ಯಂಡ್ ಜೊತೆಗೆ ಈ ಥರ ಗೋಲ್ಡ್ ಬಳೆ ಬರುತ್ತೆ. ಅದರ ಜೊತೆಗೆ ಗ್ಲಾಸ್ದೇ ಇದು, ಬಟ್ ತುಂಬ
ಟೊಳ್ಳಿ ಇರುತ್ತೆ, ಇದು ಗಟ್ಟಿ ಬರಲ್ಲ. ಬಟ್ ನೀಟಾಗಿ ಮೇಂಟೈನ್ ಮಾಡ್ತೀವಿ, ನೀಟಾಗಿ ಇಟ್ಕೊಳ್ತೀವಿ ಅಥವಾ ನೀಟಾಗಿ ಹಾಕ್ಕೊಳ್ತೀವಿ ಅನ್ನೋರು ಖಂಡಿತವಾಗ್ಲೂ ಇದನ್ನು ತಗೋಬೋದು. ಸೆಟ್ ಆಫ್ 4 ಬರುತ್ತೆ. ವರ್ತ್ ಆಫ್ ಮನಿ ಅಂತ ಹೇಳ್ಬೋದು. ತುಂಬಾ ವರ್ತ್ ಮನಿಗೆ ನಮಗೆ ಈ ಬ್ಯಾಂಗಲ್ ಸೆಟ್ ಸಿಗುತ್ತೆ. 4 ಕಲರು. ಇದು ಮನೆಯೆಲ್ಲ ನೀವು ನೋಡಿರ್ಬೋದು ಶಾರ್ಟ್ಸ್ಗಳಲ್ಲೆಲ್ಲ ಎನ್ವೈರ್ಮೆಂಟ್ಗೆ ಗ್ರೀನ್ ಆ್ಯಂಡ್ ಪಿಂಕ್ ಮಿಕ್ಸ್ ಪ್ಲಸ್ ಜೊತೆ ಗೋಲ್ಡ್ ಮಿಕ್ಸ್ ಮಾಡಿ ನಾನು ಹಾಕಿದ್ದೆ. ಆ ಥರ ಮಿಕ್ಸ್ ಆ್ಯಂಡ್ ಮ್ಯಾಚ್ ಮಾಡಿ ನೀವೆಲ್ಲ ಸೀರೆಗಳಿಗೂ ಮ್ಯಾಚ್ ಮಾಡ್ಬೋದು. ಸೊ ಆ ಥರ ಬಳೆ ಇದು. ಹಾಗಾಗಿ ಇದನ್ನೇನು ಸರಿಯಾಗಿ ನಾನು ಆರ್ಗನೈಸ್ ಮಾಡಿಲ್ಲ ಇನ್ನೂ, ಹಾಗೆ ಹಾಕ್ಕೊಂಡು ವೇರ್ ಮಾಡಿ ನಾನು ಫ್ರೀ ಟೈಮ್ ನೋಡ್ಕೊಂಡು ನಾನು ಮತ್ತೆ ಇವನ್ನ ಆರ್ಗನೈಸ್ ಮಾಡ್ಕೊಳ್ತಾ ಇರ್ತೀನಿ. ವಾರ ಪೂರ್ತಿ ಹಾಕ್ಕೊಳ್ತೀನಿ, ಎಂಡಲ್ಲಿ ಸಂಡೇ ಆ ಥರ ಸಿಗುತ್ತಲ್ವ, ಸ್ವಲ್ಪ ಫ್ರೀ ಟೈಮ್ ಸಿಕ್ಕಾಗ ಮತ್ತಾಗೆ ನಾನು ಅದನ್ನು ನೀಟಾಗಿ ಆರ್ಗನೈಸ್ ಮಾಡಿ ಇಡ್ತೀನಿ. ಸೊ ಇದು ಒಂದು ನನ್ನ ಬ್ಯಾಂಗಲ್ ಕಲೆಕ್ಷನ್ಸ್. ಇದು ಸೆಟ್ ಆಫ್ 4 ಬರುತ್ತೆ. ಟ್ರೈ ಮಾಡಿ, ತೊಗೊಳ್ಳಿ, ಯಾರಾದರೂ ಬೇಕಿದ್ರೆ ಲಿಂಕ್ ಹಾಕಿರ್ತೀನಿ. ಸೊ 4 ಕಲರಲ್ಲಿ ಸಿಗುತ್ತೆ. ಗ್ರೀನ್, ಪಿಂಕ್ ಆ್ಯಂಡ್ ಆರೆಂಜ್, ಬ್ಲ್ಯಾಕ್, ಜೊತೆಗಿದು ಗೋಲ್ಡ್. 5 ಕಲರ್, 5 ಕಲರಲ್ಲಿ ಬರುತ್ತೆ ಇದು. ಸೊ ಸೆಟ್ಟು ತುಂಬ ಚೆನ್ನಾಗಿರುತ್ತೆ. ಬಟ್ ಟೊಳ್ಳು ಬಳೆ ಮಾತ್ರ ಟೊಳ್ಳು, ನೀಟಾಗಿ ಇದನ್ನು ಜೋಪಾನ ಮಾಡಬೇಕು. ಸೊ ಇದೊಂದು ಕಲೆಕ್ಷನ್. ಅದೇ ಹೇಳಿದ್ನಲ್ಲ, ಬ್ಲ್ಯಾಕು ಆ್ಯಂಡ್ ಗೋಲ್ಡು ಈ ಥರ ತುಂಬಾ ಬರುತ್ತೆ ಬ್ಯಾಂಗಲ್ಸು. ನಿಮ್ಗೆ 5 ಫೇರ್ ಬರೋದ್ರಿಂದ ತುಂಬ ಬ್ಯಾಂಗಲ್ಸ್ ಇರುತ್ತೆ, ನೋಡಿ ತಗೊಳ್ಬೋದು ಬೇಕಿದ್ರೆ. ಬಟ್ ಎಲ್ಲದಕ್ಕೂ ಮ್ಯಾಚ್ ಮಾಡಿ ಹಾಕ್ಬೋದು, ಚೆನ್ನಾಗಿದೆ. ಅದರಲ್ಲಿ ಆರೆಂಜ್ ಒಂದು ಬರುತ್ತೆ, ಅದು ಸೆಟ್ ಆಫ್ 5 ಹೇಳಿದ್ನಲ್ಲ ಅದೇ ಆರೆಂಜು. ಆ್ಯಂಡ್ ಆಲ್ರೆಡಿ ಪಿಂಕ್ ತೋರಿಸಿದ್ದೀನಿ, ಗ್ರೀನ್ ತೋರಿಸಿದ್ದೀನಿ ಆ್ಯಂಡ್ ಬ್ಲ್ಯಾಕ್ ತೋರಿಸಿದ್ದೀನಿ. ಈ ಆರೆಂಜ್ ವಿತ್ ಗೋಲ್ಡಲ್ಲೇ ನೋಡಿದ್ದೀರಾ. ಇದು ಮಾಮೂಲಿ ಗಾಜಿನ ಬಳೆ. ಇದು ಒಂದು ಸೆಟ್ ಊರಿಂದ ತಂದಿದ್ದೆ, 2 ಡಜನ್ ಆರೆಂಜಲ್ಲಿ ಆ್ಯಂಡ್ ರಾಮ ಗ್ರೀನಲ್ಲಿ. ಎಲ್ಲ ಒಡೆದೋಗಿ ಒಂದು ಅರ್ಧ ಉಳ್ಕೊಂಡಿದೆ. ಆ್ಯಂಡ್ ಇದು ಫುಲ್ 2 ಡಜನ್ ತೊಗೊಂಡಿದ್ದೆ. ತುಂಬ ಚೆನ್ನಾಗಿದೆ ಇದು ಕಲರು. ಎಲ್ಲ ಕಲರ್ ಸೀರೆಗೂ ಮ್ಯಾಚ್ ಮಾಡ್ಬೋದು. ರೈನ್ಬೋ ಕಲರ್ ಥರ ಎಲ್ಲ ಕಲರ್ಸ್ ಇದೆ ಈ ಬ್ಯಾಂಗಲ್ಸಲ್ಲಿ. ಇದು ಗಾಜಿನ ಬಳೆನೇ, ಆನ್ಲೈನಲ್ಲಿ ತರಿಸಿದ್ದಲ್ಲ, ಅಂಗಡೀಲಿ ತೊಗೊಂಡಿದ್ದೆ. ಸೊ ಇದೊಂದು ಕಲೆಕ್ಷನ್ನು. ನೆಕ್ಸ್ಟ್ ಯಾವುದಂತ ನೋಡೋಣ. ಈ ಪಿಂಕ್ ಬ್ಯಾಂಗಲ್ಲು 2 ಡಜನ್ ತೊಗೊಂಡಿದ್ದೆ. ಗ್ರೀನು ಒಡೆದೋಗಿ ಇಷ್ಟು ಉಳ್ಕೊಂಡಿದೆ ಆ್ಯಂಡ್ ಪಿಂಕ್ ಇನ್ನೂ ಹಾಗೇ ಇದೆ. ಇದು ಕೂಡ ಗಾಜಿನ ಬಳೆನೇ ಇವೆಲ್ಲ. ಆಗಲೇ ತೋರಿಸಿದ್ನಲ್ಲ ರಾಮ ಗ್ರೀನ್, ಅದ್ರ ಜೊತೆ ಊರಿಂದ ಆರೆಂಜ್ 1 ಡಜನ್ ತಂದಿದ್ದೆ, ಅದು ಒಡೆದೋಗಿ ಇಷ್ಟ ಉಳ್ತಿದೆ. ಇದು ಇಲ್ಲಿರೋ ಬ್ಲೂ, ಇದಿನ್ನೂ ಒಂದು ಸಲನೂ ಹಾಕ್ಕೊಂಡಿಲ್ಲ. ಇದು ಶಿವ ಅವ್ರು ತಂದಿದ್ದು. ಶಿವ ಅವ್ರು ಏನಕ್ಕೋ ತೊಗೊಂಬಂದಿದ್ರಿ ಈ ಬಳೆನ. ಸೊ ಅಷ್ಟಾಗಿ ನೆನಪಿಲ್ಲ ನನಗೆ, ಬಟ್ ಹಾಕಿ ಎಲ್ಲ ಹಾಗೇ ಇಟ್ಟಿದ್ದೀನಿ. ಬ್ಲೂ ಕಲರಲ್ಲಿ, ಬ್ಲೂ ಕಲರ್ ಸೀರೆ ಏನಾರು ವೇರ್ ಮಾಡಿದ್ರೆ ಹಾಕೋಣ ಅಂತ. ತುಂಬ ಚೆನ್ನಾಗಿದೆ, ಗಾಜಿನ ಬಳೆನೇ ಇದು. ಇದು ಶಿವವ್ರಿಗೆ ತುಂಬ ಒಳ್ಳೆ ಟೇಸ್ಟ್ ಇದೆ, ತೊಗೊಂಬರ್ತಾರೆ ಅದನ್ನು. ನನ್ನಂಥ ಒಳ್ಳೆ ಹುಡುಗಿನೇ ಕ್ಯಾಚ್ ಹಾಕ್ಕೊಂಡಿದ್ದಾರೆ ಅಂದರೆ ಅಲ್ವಾ, ಜಸ್ಟ್ ಫಾರ್ ಜೋಕ್ಸ್. ಸೊ ಇಷ್ಟೊತ್ತು ನನ್ನ ಬ್ಯಾಂಗಲ್ಸ್ ಕಲೆಕ್ಷನ್ ವಿಡಿಯೋ ನೋಡಿದ್ರಲ್ವಾ. ಸೊ ಹೇಗೆ ಅನ್ನಿಸ್ತು ನಿಮಗೆ? ಇಷ್ಟ ಆಯಿತಾ ಬ್ಯಾಂಗಲ್ಸು? ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಒಳ್ಳೊಳ್ಳೆ ಕಮೆಂಟ್ಗಳು ಹಾಕಿ. ಇನ್ನೂ ನೆಕ್ಸ್ಟ್ ಯಾವ ಥರ ವೀಡಿಯೋಸ್ ಬೇಕು, ಕಂಟೆಂಟ್ ನೀವೇ ಹೇಳಿ, ಕ್ರಿಯೇಟ್ ನಾನು ಮಾಡ್ತೀನಿ ಅಂತ ಹೇಳ್ತಾ ನೆಕ್ಸ್ಟ್ ಸಿಗ್ತೀನಿ ಇನ್ನೊಂದು ಹೊಸ ವೀಡಿಯೋ ಅಥವಾ ಹೊಸ ಇಂಟ್ರೆಸ್ಟಿಂಗ್ ಆಗಿರೋಂಥ ವ್ಲಾಗ್ಸಲ್ಲಿ. ಸೊ ನಿಮಗೆ ಯಾವ ಥರ ಕಂಟೆಂಟ್ ಬೇಕಂತ ಹೇಳಿ ನೀವು ಒಂದು ಕಮೆಂಟ್ ಹಾಕಿ, ಡೆಫಿನೆಟಾಗಿ ನಾನು ಅದೇ ಥರದ ಕಂಟೆಂಟನ್ನು ಕ್ರಿಯೇಟ್ ಮಾಡಲಿಕ್ಕೆ ಇಷ್ಟಪಡ್ತೀನಿ. ಸೊ ವಾಚ್ ಮಾಡೋರು ನಿಮಗೆ ಯಾವ ಥರದ ವೀಡಿಯೋಸ್ ನಾನು ಮಾಡಿದರೆ ಇಷ್ಟ ಆಗುತ್ತೆ ಅನ್ನೋದನ್ನ ಖಂಡಿತವಾಗ್ಲೂ ಕಮೆಂಟ್ ಮಾಡಿ. ಸೊ ಒಳ್ಳೆ ಯೂಸ್ಫುಲ್ ಇನ್ಫಾರ್ಮೇಟಿವ್ ವೀಡಿಯೋಗಳನ್ನು ನೀವು ಕಮೆಂಟ್ ಹಾಕಿ, ನಾನು ಖಂಡಿತ ಅದನ್ನು ಟ್ರೈ ಮಾಡ್ತೀನಿ. ಎಜುಕೇಷನ್ ಬಗ್ಗೆ ಬೇಕಾ? ಐ ಆಮ್ ಎ ಟೀಚರ್ ಆಗಿರೋದ್ರಿಂದ ನಿಮಗೇನಾದರೂ ಎಜುಕೇಷನ್ ಬಗ್ಗೆ ವೀಡಿಯೋಸ್ ಬೇಕು ಅಂದರೆ, ಏನಾದರೂ ವಿಷಯ ಬೇಕು ಅಂದರೂ ಕೂಡ ನೀವು ಕೇಳಿ, ಅದರ ಬಗ್ಗೆಯೂ ಕೂಡ ನಾನು ವೀಡಿಯೋಸ್ ಕಂಟೆಂಟ್ನ ಕ್ರಿಯೇಟ್ ಮಾಡ್ತೀನಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಎವ್ರಿ ಒನ್. ನೆಕ್ಸ್ಟ್ ಸಿಗ್ತೀನಿ ನಾನು ಇನ್ನೊಂದು ಹೊಸ ವೀಡಿಯೋದಲ್ಲಿ. ಅಲ್ಲಿವರೆಗೂ ಸಿ ಯು, ಟೇಕ್ ಕೇರ್, ಬಾಯ್ ಆಲ್.